ಸರ್ ಈಗ ವಿದ್ಯಾರ್ಥಿನಿ ಅಂತಂದ್ರೆ ಒಂದು ಸ್ಟೂಡೆಂಟ್ ಲೈಫ್ ಅಂತಾನೆ ಹೋಗುತ್ತೆ. ನಿಮ್ಮ ಒಂದು ಸ್ಟೂಡೆಂಟ್ ಲೈಫ್ ಹೇಗಿತ್ತು ಹಿಂದೆ ಇತ್ತು ನೋಡಿದಾಗ? ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು ಸರ್. ಸ್ಟೂಡೆಂಟ್ ಲೈಫ್ ಇಸ್ ಅ ವೆರಿ ಬ್ಯೂಟಿಫುಲ್ ಲೈಫು. ಮತ್ತೆ ಆ ಲೈಫ್ ಬೇಕಂದ್ರೂ ಸಿಗಲ್ಲ ನಮಗೆ. ಸೊ ಭಾಳ ಎಂಜಾಯ್ ಮಾಡಿದೆ ಸ್ಟೂಡೆಂಟ್ ಲೈಫಲ್ಲಿ. ಸೊ ಈ ಸಿನಿಮಾದಲ್ಲೂ ಕೂಡ ಆ ಥರದೊಂದಷ್ಟು ಫನ್ ಎಲ್ಲ ಇದೆ. ಒಂದು ಸ್ಟ್ರಗ್ಲಿಂಗ್ ಲೈಫ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಈಗಿರೋ ಚಂದನ್ ಶೆಟ್ಟಿಗೂ ಆಗಿರೋ ಚಂದನ್ ಶೆಟ್ಟಿಗೂ ಏನ್ ವ್ಯತ್ಯಾಸ ಇದೆ? ಅದೇ ಮುಂಚೆ ಇದೆ ಚಂದನ್ ಶೆಟ್ಟಿಗೂ. ಸೊ ಮುಂಚೆ ನನಗೆ ಅದೇ ಆ ಹಳೆ ಚಂದನ್ ಶೆಟ್ಟಿನೇ ಬೇಕು. ಯಾಕಂತಂದ್ರೆ ಅಷ್ಟು ಎನರ್ಜಿ, ಆ ಜೋಶ್, ಏನ್ ಲೈಫಲ್ಲಿ ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಹಠ ಇತ್ತಲ್ಲ, ಅದು ಅವಾಗನೇ ಅದು ಚೆನ್ನಾಗಿತ್ತು. ಆ ಹಠ ಮತ್ತೆ ಇವಾಗ ಮತ್ತೆ ಬಂದಿದೆ. ಮತ್ತೆ ಇನ್ನೊಂದು ಏನಾದ್ರು ಮಾಡಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ. ಸರ್ ನೀವು ಚಂದನ್ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಎಲ್ಲ ನೋಡಿದ್ರ. ಸೊ ಚಂದನ್ ಶೆಟ್ಟಿ ಅವರ ಕೆರಿಯರ್ ಯಾವ ರೀತಿ ಇದೆ ಇರ್ಬೋದು ಅಂತ ನೀವು ಹೇಳ್ಬೋದು? ನಮ್ಗೆ ಅವ್ರು ಕೋಟಿ ತಗೊಂಡು ಹೀರೋ ಆಗ್ಲಿ ಅಂತ ಸರ್, ಅಷ್ಟೇ, ಬೇರೆ ಏನೂ ಇಲ್ಲ. ಅಷ್ಟೇ, ಬೇರೆ ಸರ್ ನಾನು ಏನು ಹೇಳಿಲ್ಲ, ಪ್ರಾಮಿಸಿಂಗು ಅದೆಲ್ಲ ಹೇಳಲ್ಲ, ಕೋಟಿ ಹೀರೋ ಆಗ್ಬೇಕು ಅಷ್ಟೇ. ಸರ್ ಈಗ ನೀವು ಆಕ್ಟರ್ ಆಗೋದ್ರಿಂದ, ಆಕ್ಟರ್ ಆಗಿರೋದ್ರಿಂದ ಯಾವ ತರ ಸಿನಿಮಾ ಮಾಡ್ಬೇಕು, ಆಮೇಲೆ ಕೋಟಿ ಇರೋದ್ಮೇಲೆ ಪ್ರಾಮಿಸ್ ನಾನು ಅವ್ರಿಗೆ ಮ್ಯಾನೇಜರ್ ಆಗ್ತೀನಿ. ಡೈರೆಕ್ಷನ್ ಮಾಡೋದು ದಯವಿಟ್ಟು ಮ್ಯಾನೇಜರ್ ಆಗ್ತೀರಾ? ಫಿಕ್ಸ್. ಅಲ್ಲ ಸರ್, ಡೈರೆಕ್ಷನ್ ಮಾಡಲ್ಲ. ನೋ. ಯಾಕೆ ಸರ್? ಸರ್ ಈಗ ನೀವು ಆಕ್ಟರ್ ಆಗಿರೋದ್ರಿಂದ ಸೊ ಯಾವ ತರ ಸಿನಿಮಾಗಳು ಮಾಡಬೇಕು ಅಂತ ನಿಮ್ಗೆ ಒಂದು ಆಸೆ ಇದೆ? ಯಾವ ತರ ಪಾತ್ರ? ಸರ್ ಫುಲ್ ಎಂಟರ್ಟೈನ್ಮೆಂಟ್ ಇರ್ಬೇಕು ಸರ್. ಸಿನಿಮಾ ಖುಷಿ ಆಗ್ಬೇಕು, ಜನಕ್ಕೆ ಸಿನಿಮಾ ನೋಡಿದ್ರೆ ವಾವ್ ಅಂತ ಅನ್ಸ್ಬೇಕು. ಆಮೇಲೆ ಕಾಡ್ಬೇಕು ಆ ಸಿನಿಮಾ. ಅದನ್ನ ಎಷ್ಟು ಸಲ ನೋಡಿದ್ರು ಬೇಜಾರಾಗ್ಬೋದು ಆ ಸಿನಿಮಾ. ಅಂದ್ರೆ ನಿಮ್ಗೆ ತುಂಬಾ ಬೇಜಾರಾದಾಗ್ಲೂ ಆ ಸಿನಿಮಾ ಒಂದ್ಸಲ ನೋಡೋಣ ಅಂತ ಅನ್ಸ್ಬೇಕು. ಅಂತ ಸಿನಿಮಾಗಳು ಮಾಡ್ಬೇಕು. ಸರ್ ಒಂದೊಂದು ಕ್ಯಾರೆಕ್ಟರ್ ಒಬ್ಬೊಬ್ಬರನ್ನ ಹಾಕೊಂಡಿದ್ರಿ. ಸುನಿಲ್ ಪುರಾಣಕ್ ಅವ್ರು ಇದ್ದಾರೆ, ಮತ್ತೆ ಭವ್ಯ ಮೇಡಮ್ ಇದ್ದಾರೆ, ಮತ್ತೆ ಪ್ರಶಾಂತ್ ಸಂಬರ್ಗಿ ಅವರು ಇದ್ದಾರೆ. ಇವನ್ನೆಲ್ಲ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವ ಒಂದು ಅಂಶ ನಿಮ್ಗೆ ಇಷ್ಟ ಆಯ್ತು? ಸರ್ ಹೀರೋನ ಎತ್ತಿಡಿಬೇಕಲ್ಲ ಸರ್, ಹೀರೋ ಎತ್ತಿಡಿಬೇಕು ನೋಡಿ. ಆ್ಯಕ್ಚುಲಿ ಹೀರೋ ಒಂದು ಆ್ಯಕ್ಟರ್, ಸುಪ್ರೀಂ ಆ್ಯಕ್ಟರ್ ಅಂತ ಹೇಳ್ತೀನಿ. ಅವ್ರ ಮಧ್ಯೆ 4 ಜನ ಸ್ಟೂಡೆಂಟ್ ಬಿಲ್ಡ್ ಮಾಡಿದ್ದೀನಿ. ಅವರು ಹೀರೋನ ಇದೆ. ಅವ್ರ ಮಧ್ಯೆ 4 ಮತ್ತೆ ಏನು ಪೇರೆಂಟ್ಸ್. ಎಷ್ಟು ನಾವು ಹೀರೋನ ಪುಷ್ ಮಾಡ್ತೀವೋ ಮೇಲಕ್ಕೆ, ಅಷ್ಟು ಹೈಟಿಗೆ ಹೋಗುತ್ತೆ. ಹೈಟಿಗೆ ಹೋದಾಗ ಅವರು ಹೇಳೋ ವಿಚಾರ ರೀಚ್ ಆಗುತ್ತೆ. ಹಿಂದೆ ಎಲ್ಲ ಹಂಗೆ ಇದ್ವು ಸರ್. ಆ್ಯಕ್ಚುಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಹೆವಿ ಇರ್ತಾಯಿತ್ತು. ಅವ್ರು ಹೇಳಿದಾಗ ನಮಗೆ ವೆಯ್ಟೇಜ್ ಬರುತ್ತೆ. ನಮಗೆ ಅಷ್ಟರ ಮಟ್ಟಿಗೆ ಕ್ಯಾರೆಕ್ಟರ್ನ ಕ್ಯಾರಿ ಓವರ್ ಮಾಡೋದಕ್ಕೆ, ಫಿಲಪ್ ಮಾಡೋದಕ್ಕೆ ಸಣ್ಣ ಪುಟ್ಟ ಮಿಸ್ಟೇಕ್ ಏನಾದ್ರು ಆದ್ರೂ ಈ ಎಲ್ಲ ಕ್ಯಾರೆಕ್ಟರ್ಗಳು ಬ್ಯಾಲೆನ್ಸ್ ಮಾಡುತ್ತೆ. ಯಾವಾಗಲೂ ಆ್ಯಕ್ಟರ್ ಸುತ್ತಮುತ್ತ ತುಂಬ ಕ್ಯಾರೆಕ್ಟರ್ಗಳಿದ್ದಷ್ಟು ಮೇನ್ ಆ್ಯಕ್ಟರ್ಗೆ ಒಂದು ಬಲ ಸರ್. ಆ್ಯಕ್ಚುಲಿ ಸ್ಕ್ರೀನಲ್ಲಿ ಸರ್ ಸಿನಿಮಾದಲ್ಲಿ ಪಿಲ್ಲರ್ ತರ ಎಲ್ಲರೂ ಇದ್ದಾರೆ. ಚಂದನ್ ಶೆಟ್ಟಿ ಅವರು ಆಗಿರ್ಬೋದು, ಭವ್ಯ ಮೇಡಮ್, ಎಲ್ಲರೂ ಕೂಡ ಪಿಲ್ಲರ್ ತರ ಇದ್ದಾರೆ. ಆದ್ರೆ ಹೊಸಬ್ರನ್ನ ಹಾಕೊಂಡಿರೋದು. ಸೊ ಎಲ್ಲ ಏನಾದ್ರು ಒಂದು ಸಿನಿಮಾಗೆ ಏನಾದ್ರು ಒಂದು ಪೆಟ್ಟು ಬೀಳುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ ಹೊಸಬ್ರ ಸಿನಿಮಾಗಳನ್ನ ನೋಡ್ತಾ ಇಲ್ಲ. ಚಂದನ್ ಶೆಟ್ಟಿ ಅವರು ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಆಗಿರ್ಬೋದು, ಆದ್ರೆ ಮೇಜರ್ ಬರೋದೇ ಇದು ಹೊಸಬ್ರ ಸಿನಿಮಾ ಅಂತಾನೆ ಬರೋದು. ಸರ್ ಯೂಶಲಿ ಈ ಪಾಯಿಂಟಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಖಾಂತರ ಆಡಿಯನ್ಸಿಗೂ ನಾನು ಕನ್ವೆ ಮಾಡಬೇಕು ಅಂತ ಹೇಳಕ್ಕೆ ವರ್ಷ ಸರ್. ಆಡಿಯನ್ಸಿಗೆ ಹೊಸಬ್ರದ್ದು ಅಳುಬ್ರದ್ದು ಅಂತೇನಿಲ್ಲ. ಸೊ ಹೊಸಬ್ರು ಸಿನಿಮಾಗೂ ಓಪನಿಂಗ್ ಬಂದಿದೆ, ಜನ ಬಂದಿದ್ದಾರೆ. ಕ್ವಾಲಿಟಿ ಕೊಡದೇ ಇರೋದ್ರಿಂದ ಅದು ವಾಪಸ್ ಹೋಗಿದ್ದಾರೆ. ಕೆಲವು ಸರಿ ಹೀರೋಗೆ ಓಪನಿಂಗ್ ಬರುತ್ತೆ, 3 ದಿನ ಬರುತ್ತೆ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಎಗೈನ್ ಆ ಸಿನಿಮಾಗಳು ಮನೆಗೆ ಹೋಗಿದೆ. ಸೊ ಇಲ್ಲಿ ನಾನು ಹೇಳ್ತೆ, ಚಂದನ್ ಶೆಟ್ಟಿ ಏನು ಹೊಸಬ್ರಲ್ಲ ಇಂಡಸ್ಟ್ರಿಗೆ. ಟೆಕ್ನಿಷಿಯನ್ ಆಗಿ, ಸಿಂಗರ್ ಆಗಿ, ಆ್ಯಕ್ಟರ್ ಆಗಿ ಅವ್ರು ತುಂಬ ಚೆನ್ನಾಗೋದು. ಬಿಗ್ ಸ್ಕ್ರೀನಿಗೆ ಹೊಸಬ್ರು ಅಷ್ಟೇ. ಅದು ನಾನು ಒಪ್ಕೊತೀನಿ. ನೀವು ಹೇಳೋ ಮಾತನ್ನ ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಬರೋ ಆಡಿಯನ್ಸಿಗೆ ಅವರು ಡೆಫಿನೆಟ್ಲಿ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಲಿಂದ ಅವರು ಸರ್ಪ್ರೈಸ್ನ ಕೊಡ್ತಾರೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನೀವು ಸಿಂಗರ್ ಆಗಿ, ರ್ಯಾಪರ್ ಆಗಿ ತುಂಬ ದೊಡ್ಡ ಸಕ್ಸಸ್ ಕಂಡಿದ್ರಿ. ಸೊ ಯಾವ ಪಾಯಿಂಟಲ್ಲಿ ನಿಮಗೆ ನಾನು ಆ್ಯಕ್ಟರ್ ಆಗಬೇಕು ಅಂತ ಅನ್ನಿಸ್ತು ನಿಮಗೆ? ಮುಂದೆ ಸ್ವಲ್ಪ ಅಕೌಂಟಲ್ಲಿ ಬ್ಯಾಲೆನ್ಸ್ ಕಮ್ಮಿ ಆದಾಗ ಇದೆಲ್ಲ ಅನಿಸುತ್ತೆ ಟೆಕ್ನಿಷಿಯನ್ಸ್. ಆ್ಯಕ್ಟರ್ ಆಗಿ ಅಕೌಂಟ್ ಬ್ಯಾಲೆನ್ಸ್ ತುಂಬುತ್ತೆ ಅಂತ ಅನ್ಸುತ್ತೆ. ತುಂಬಬೇಕು ಅಂತಂದ್ರೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಹೆಜ್ಜೆ ಇಟ್ಟಿದ್ದೀನಿ. ನಾವು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿರ್ತೀವಲ್ಲ, ನಮ್ಮದು ಯೂಶಲಿ ಆ್ಯಕ್ಟರ್ ಪೇಮೆಂಟ್ಗಳು ಜಾಸ್ತಿ ಇರುತ್ತೆ. ಅವಾಗ ಯಾಕೆಂದರೆ ಅವಾಗ ನಮ್ಗೆ ಅನಿಸ್ತಿರುತ್ತೆ, ಗುರು ಇದೇನು ನಮ್ಮದು, ಯಾಕೆಂದರೆ ಎಲ್ಲ ಲಾಸಲ್ಲಿ ಅಂಡರ್ ಲಾಸಲ್ಲಿ ಹೋಗ್ತಿರ್ತೀವಲ್ಲ ನಾವು. ಸೊ ಅವಾಗ ಇಷ್ಟೆಲ್ಲ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು, ಈ ಜಾಬ್ ಚೆನ್ನಾಗಿದೆ ಅಂತ. ಬಟ್ ಜಾಬ್ ಚೆನ್ನಾಗಿದೆ, ಇಲ್ಲಿಂದ ದುಡ್ಡು ಬರುತ್ತೆ ಅಂತಲ್ಲ, ಅದರಿಂದ ಅಷ್ಟೇ ಕಷ್ಟ ಇರುತ್ತೆ. ತುಂಬ ಟಫ್ ಇದೆ ಆ್ಯಕ್ಚುಲಿ. ಜನಗಳನ್ನ ಒಪ್ಸೋದು ತುಂಬ ಕಷ್ಟ. ಆಮೇಲೆ ಆ್ಯಕ್ಟರ್ ಲೈಫು ತುಂಬ ಕಾಂಪ್ಲಿಕೇಟೆಡ್ಡು, ನೀರಿನ ಮೇಲೆ ಗುಳ್ಳೆ ಥರ. ಹಂಗಾಗಿ ಹೇಳೋದಷ್ಟು ಈಸಿ ಇಲ್ಲ, ಟಫ್ ಇದೆ. ಜನ ಕೈ ಹಿಡಿದ್ರೆ ಮೆರೆಸ್ತಾರೆ. ಸರ್ ಸೈಡ್ ಎ ಮತ್ತು ಸೈಡ್ ಬಿ ಅಂತ ಮಾಡ್ಕೊಂಡಿದ್ರ. ಸೊ ಇದನ್ನ ಯಾಕೆ ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ಕೋಬಾರ್ದಾಗಿತ್ತು ನೀವು?
ಸಿನಿಮಾನ ಇಲ್ಲ ಅಷ್ಟು ದೊಡ್ಡದು ಸ್ಕ್ರಿಪ್ಟ್ ಇರಲಿಲ್ಲ ಸರ್ ಆ್ಯಕ್ಚುಲಿ. ಓಕೆ, ದಿಸ್ ಇಸ್ ವೆರಿ ಸ್ಮಾಲ್ ಸ್ಕ್ರಿಪ್ಟ್ ಆ್ಯಕ್ಚುಲಿ, ಒಂದು ಹೇಳೋವಂಥ ಇದು. ಹಂಗಾಗಿ ಟ್ರೈಲರಲ್ಲಿ ಮಾತ್ರ, ಯಾಕೆಂದರೆ ಶೇಡ್ ಬೇರೆ ಬೇರೆ ಹೇಳಬೇಕಾಗಿತ್ತು. ಮತ್ತು ಹೊಸಬ್ರ ಸಿನಿಮಾ ಅಂದ ತಕ್ಷಣ ನೀವು ಹೇಳಿದ್ರಲ್ಲ, ಹೊಸಬ್ರ ಸಿನಿಮಾ ಅಂದ ತಕ್ಷಣ ನಾವು ಹೊಸಬ್ರ ಸಿನಿಮಾ ಹತ್ರ ಎಲ್ಲೂ ಅನ್ಸಕ್ಕೆ ಬಿಟ್ಟಿಲ್ಲ ಸರ್ ಆ್ಯಕ್ಚುಲಿ. ಓಕೆ, ಎಲ್ಲದೂ ಸ್ಟ್ರಾಂಗ್, ವಿ ಆರ್ ದ ಸ್ಟ್ರಾಂಗ್. ನನಗೆ ಫಸ್ಟು ಮೋಷನ್ ಪೋಸ್ಟರಿಂದನೇ ನಾನು ಇದು ಹೊಸಬ್ರ ಸಿನಿಮಾ ಅಲ್ಲ, ಏನು ಕ್ವಾಲಿಟಿ ಇಲ್ದಿರೋ ಸಿನಿಮಾ ಅಲ್ಲ ಅಂತ ನನ್ನ ಡೇ ಒನ್ನೇ ನಾನು ಆಡಿಯನ್ಸಿಗೆ ಹೇಳಬೇಕಾಗಿತ್ತು. ಸೊ ಹಂಗಾಗಿ ಅಲ್ಲಿಂದನೂ ನಾನು ಬೆಟ್ರ್ ಅಂದ್ಕೊಂಬಂದಿನಿ. ಇಲ್ಲಿಂದ ಇನ್ನೂ ಬೆಟ್ರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸರ್. ಏಕೆಂದರೆ ಫಸ್ಟ್ ಲುಕ್, ಫಸ್ಟ್ ಇಂಪ್ರೆಷನ್ ಇದೆ ಗೊತ್ತಾ ಸರ್, ಅದು ತುಂಬ ಕೌಂಟ್ ಆಗುತ್ತೆ ಸರ್. ಸರ್ ಕೊನೆಯದಾಗಿ ನಿಮ್ಮ ಕೊನೆಯ ಒಂದು ಜಗತ್ತಿನ ಮೂಲಕ ಒಂದು ಬಿಸ್ಕೆಟ್ 19 ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ನಮ್ಮ ಶಿಕ್ಷಕರಿಗೆ ಬಿಗ್ಲಿಗೆ ಆ ಥರನೇ ಹೇಳ್ಬೇಕಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ವಿದ್ಯಾರ್ಥಿನಿಯರೇ ಇದೇ ಜುಲೈ 19ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ತಾವೆಲ್ಲ ಕುಟುಂಬ ಸಮೇತರಾಗಿ ನಮ್ಮ ಸಿನಿಮಾ ಬಂದು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಸರ್ ಕೊನೆಯದಾಗಿ ನೀವೇ ನಮಸ್ಕಾರ ಎಲ್ರಿಗೂ. ವಿದ್ಯಾರ್ಥಿಗಳು ಕವಿಂಗ್ 19ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ನೀವು ಫ್ಯಾಮಿಲಿ ಸಮೇತ ನಿಮ್ಮ ಮನೇಲಿ ಸ್ಟೂಡೆಂಟ್ಸ್ ಇದೆ ಕರ್ಕೊಂಬನ್ನಿ. ಈ ವಿಷಯನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ ಬಟನ್ ಆದ್ಮಿ ಅವ್ರ ಬೆಲ್ಲನ್ನು ತುಂಬಬೇಡಿ. ಮತ್ತೆ ಸಿನಿಮಾಗೆ ಬನ್ನಿ. ಥ್ಯಾಂಕ್ ಯು. ಸರ್ ಜೊತೆ ಮಾತಾಡಿ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ಅಂತ ನಮ್ಮ ಚಾನಲ್ ಪರವಾಗಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್.